ಬಂದಿರುವುದನ್ನು ನೋಡಿದರೆ ತುಂಬಾ ಪಿಡಿ ಅನಿಸುತ್ತಿದೆ. ಸರೆಂಡರ್ ಬಿಕಾಸ್ ಆಫ್ ಡೆತ್? ಹೌ ರಬಿಶ್! ನಾವು ಸರೆಂಡರ್ ಆಗಿ ಬಂದಿಲ್ಲ. ನನ್ನ ಡ್ಯಾಡಿಯನ್ನು ಎಂಬ್ರೇಸ್ ಮಾಡಲು. ಡ್ಯಾಡಿ? ಯಾರು ನಿಮ್ಮ ಡ್ಯಾಡಿ? ಶಿವಲಿಂಗ ಆಶ್ರಮದ ಸ್ತ್ರೀ ಆತ ಅಂದ್ರೆ ನಾನು. ಡ್ಯಾಡ್ ಯಾಕೆ ಈ ವಿಚಿತ್ರ ನಗು? ಗಿಫ್ಟ್ಸ್ ತರಲಿಲ್ಲ ಎಂದು ಅಥವಾ ಸರೆಂಡರ್ ಆಗಲಿಲ್ಲ ಅಥವಾ ಎರಡಕ್ಕೂ ಅಲ್ಲ. ನೀನು ನನ್ನನ್ನ ಡ್ಯಾಡಿ ಅಲ್ಲ, ಅದಕ್ಕೆ ನೀವೇ ನನ್ನ ಡ್ಯಾಡಿ ಎಂದು ಇವತ್ತೇ ನನ್ನ ಗೊತ್ತಾದ್ದರಿಂದ ವಿಸಿಟ್ ಮಾಡುವ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಓಡೋಡಿ ಬಂದೆ. ಯಾರು ಅಲ್ವಾದರೂ ಸಿಲ್ಕ್ ಸ್ಮಿತಲು, ಜಯಮಾಲಿನಿಯೋ ಅಥವಾ ಡಿಸ್ಕೋ ಶಾಂತಿಯೋ? ಹರಿ ಹರಿ, ಶಾಂತಮ್ಮ ಪಾಪಮ್ಮ, ಶಾಂತಮ್ಮ ಪಾಪಮ್ಮ. ಜಯಪುರದ ಅಪ್ಪಳದರಿ ಬಾಯಿಯಂತೆ ಪವಿತ್ರವಾದ ನನ್ನ ಮಮ್ಮಿಯನ್ನು ಸಿಲ್ಕ್ ಸ್ಮಿತ ಡಿಸ್ಕೋ ಶಾಂತಿ ಮಾಡುತ್ತೀರಾ? ಪಾಂಡವರ ಬಾಯಲ್ಲಿ ಇಂಥ ಮಾತು ಬರಬಾರದು. ಮುಚ್ಚುಬಾಯಿ. ಪಾಂಡವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲಿದೆ? ಏನು ಹೇಳಿದ್ರಿ? ಪಾಂಡವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮ್ಮ ಮಗನಿಗಿಲ್ಲವೇ? ಮಾತುಗಾತಿಗೂ ನನ್ನ ಮಗ ಎಂದು ಯಾಕೆ ಹೇಳುತ್ತೀಯಾ? ಹೋಗಿ ಸರಿಯಾಗಿ ಕೇಳು ನಿಮ್ಮ ಮಮ್ಮಿಯ. ಯಾರು ನಿಮ್ಮ ಡ್ಯಾಡಿ ಅಂತ? ಯಾರಾದರೂ ಈ ಮಾತನ್ನು ಹೇಳಿದ್ದರೆ ಅವರ ರುಂಡವನ್ನು ಏಕೀಪಡಿಸಲು ನನ್ನ ಶೂಟ್ ಮಾಡಿ ಸಾಯಿಸುತ್ತಿದ್ದೆ. ನಮ್ಮ ಡ್ಯಾಡಿ ಎಂದು ಸುಮ್ಮನೆ. ಶಟ್ ಅಪ್! ನೀನು ನಿಜವಾಗಿ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಹಾರ್ಸನ್ನು ತಕ್ಷಣ ಹೀಗೆ ಸರೆಂಡರ್ ಆಗಿ ಬರುತ್ತಿರಲಿಲ್ಲ. ರಣರಂಗದಲ್ಲಿ ವಾರ್ ಮಾಡುತ್ತಿದ್ದೆ. ಹೀಗೆ ಶೇಮ್ಲೆಸ್ ಕವರ್ಡ್ ಆಗಿ ಬಂದಿರುವುದನ್ನು ನೋಡಿದ್ದರೆ ನೀನು ಡಿಸ್ಕೋ ಶಾಂತಿಯ ಮಗನೇ ಇರಬೇಕು. ಡಿಸ್ಕೋ ಶಾಂತಿಯ ಮಗ. ಕುಪ್ಪಳಿಸುತ್ತಿರುವ ಕಪ್ಪಿಯನ್ನು ಕಪ್ಪಣಿ ಇಡಬಲ್ಲೆ. ಫಳಫಳನೆ ಹೊಳೆಯುತ್ತಿರುವ ಕೆಂಪಿಗಿರುವ ಕೆಂಡವನ್ನು ಪರಿಗಣೆಯಿಂದ ನೋಡಬಲ್ಲೆ. ಓಡುತ್ತಿರುವ BTS ಬಸ್ ಮೇಲೆ ಆದರೆ ಈ ಮಾತುಗಳನ್ನು ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಡಗಿದ್ದ ಬಿಸಿಲಿವೆಯನ್ನು ತೂಕು ಮಾಡಿ ಎಬ್ಬಿಸಿದ್ಯಾ? ನನ್ನ ಮಮ್ಮಿಯನ್ನು ಇನ್ಸಲ್ಟ್ ಮಾಡಿದ್ಯಾ? ನಿನ್ನನ್ನು ಸೇವ್ ಮಾಡಲು 2004 ಸುನಾಮಿ ಅಡ್ಡ ಬರಲಿ. ಶಿವನ ಹುರಿಗನ್ನೇ ತೆರೆಯಲಿ. ಪೈನೀರ್ ಹೈಬ್ರಿಡ್ ಜೂಳದ ದೊಡ್ಡಿನ ಮಾಡದಿದ್ದ ರುಂಡ ಮುಟ್ಟಗಳನ್ನು ಕುತ್ತರಿಸಿ ಚೆಂಡಾಡುತ್ತಿದ್ದರೆ ನಾನು ಚಿತ್ರರಂಗದ ಮಗ